ಅದಕ್ಕೆ ಇಷ್ಟು ದೊಡ್ಡ ಜವಾಬ್ದಾರಿನ ಮೊನ್ನೆ ಬಂದವ್ರಿಗೆ ವಹಿಸಿದ್ರಲ್ಲ, ಏನಾದರೂ ದೊಡ್ಡ ಮಿಸ್ಟೇಕ್ ಆದರೆ ಏನು ಮಾಡ್ತೀರಾ? ಅಲ್ಲ ಚಿರು, ನಾನೇನು ಸುಮ್ಮನೆ ನೋಡ್ತಾ ಇರ್ತೀನ, ನಾನು ಮಾನಿಟರ್ ಮಾಡ್ತೀನಿ, ಡೋಂಟ್ ವರಿ. ನೀನು ಅಷ್ಟೆ, ಇನ್ನು ಮುಂದೆ ನನ್ನ ಹತ್ರ ಸೈನ್ ಹಾಕಿಸ್ಕೊಳ್ಳೋದ್ರ ಬದಲು ದಿಶಾ ಹತ್ರನೇ ಹಾಕಿಸ್ಕೋಬೇಕು. ಗಾಟ್ ಇಟ್? ಈಗ ನೀನು ಡ್ರೀಮ್ ಪ್ರಾಜೆಕ್ಟ್ಗೆ ಅಪ್ರೂವಲ್ ಬೇಕು ಅಂದರೆ ಅವಳೇ ಸೈನ್ ಮಾಡಬೇಕು. ನಿಮ್ಮ ಅತ್ತಿಗೆ ಗೆದ್ದಿದ್ದ ಅಧಿಕಾರ ನಂಗೆ ವಹಿಸ್ತಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು ಹಸ್ಬೆಂಡು. ಆದರೆ ಏನು ಮಾಡಿ, ನಿಮಗೆ ಹತ್ತಿರ ಆಗಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು. ಎಸ್ ಚಿರಾಗ್? ಓಹ್, ವಿಶ್ ಮಾಡಕ್ಕೆ ಬಂದ್ರಾ? ಖಂಡಿತ ಇಲ್ಲ. ಮತ್ತೆ ತಗೊಳ್ಳಿ, ಏನಿದು? ದೀಪ ಅವ್ರ ಹೆಸರಲ್ಲಿ ಮಾಡ್ತಿರೋ ನನ್ನ ಡ್ರೀಮ್ ಪ್ರಾಜೆಕ್ಟ್ಗೆ ನಿಮ್ಮ ಅಪ್ರೂವಲ್ ಸೈನ್ ಬೇಕಿತ್ತು. ಅಲ್ಲ ಚಿರಾಗ್, ನಾನು ಈ ಫೈಲ್ನ ಮುಟ್ಟಿ ಸೈನ್ ಮಾಡಿದ್ರೆ ಆ ಫೈಲ್ನ ನೀವು ಮುಟ್ತೀರಾ? ಸಾರಿ, ನೋ ಆರ್ಗ್ಯುಮೆಂಟ್ಸ್. ನಾನು ಸೈನ್ ಮಾಡ್ತೀನಿ, ನಿಮಗೋಸ್ಕರ, ದೀಪ ಅವ್ರಿಗೋಸ್ಕರ. ಬಟ್ ಕಂಡೀಷನ್ಸ್ ಅಪ್ಲೈ. ನಾನು ಇದನ್ನು ಸೈನ್ ಮಾಡಬೇಕು ಅಂದರೆ ನಾಳೆ ನೀವು ನನ್ನ ಜೊತೆ ಪೂಜೆಯಲ್ಲಿ ಕೂತ್ಕೋಬೇಕು. ಸೈನ್ ಮಾಡೋದಕ್ಕೆ ಈ ಥರ ಅಡ್ವಾಂಟೇಜ್ ತೊಗೋತಾ ಇದ್ದೀರಲ್ಲ, ಸರಿಯಲ್ಲ ಇದು. ಕೆಲವು ಸಲ ತಪ್ಪಿನ ಉದ್ದೇಶ ಸರಿ ಇದ್ದಾಗ ಆ ತಪ್ಪು ಅನ್ಸ್ಕೊಳ್ಳಲ್ಲ. ಮನೆಯವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾನಿಂಥ ತಪ್ಪು ಮಾಡೋಕ್ಕೆ ರೆಡಿ. ಅದೇನು ರಿಸ್ಕ್ ಆದರೂ ಪರವಾಗಿಲ್ಲ, ಅಲ್ಲಿ ಫೇಸ್ ಇಟ್. ಹೇಳಿ ಚರ, ಇದಕ್ಕೆ ನೀವು ಓಕೆ ಅಂದರೆ ಅಲ್ಲಿ ಸೈನ್ ಇಟ್ಟು. ಆಯಿತು, ಪೂಜೆ ಕೂರ್ತೀನಿ. ಯಾರ ಜೊತೆ? ನಿಮ್ಮ ಜೊತೆ. ವೆರಿ ನೈಸ್. ಹಾಗಂದರೆ ನಾನು ಸೈನ್ ಮಾಡ್ತೀನಿ. ಮಾಡಿ. ಟೈಮ್ ಬಂದಂಗೆ ಮಾಡ್ತೀನಿ. You'll have to wait. ನಮ್ಮ ಚಿರುನ ದಾರಿಗೆ ತರಕ್ಕೆ ಈ ದಿಶಾನೇ ಕರೆಕ್ಟ್ ಅನ್ನಿಸ್ತಾ ಇದೆ. ಚಿರು ವಿಷಯದಲ್ಲಿ ಅವಳು ನನಗಿಂತ ಸ್ಟ್ರಿಕ್ಟ್ ಆಗಿದ್ದಾಳೆ. ನೋಡಕ್ ಮಾತ್ರ ಸ್ಮಾರ್ಟ್ ಅಲ್ಲ, ಕೆಲಸದಲ್ಲೂ ಪರ್ಫೆಕ್ಟ್ ಆಗಿದ್ದಾಳೆ. ಡೋಂಟ್ ವರಿ ಹಸ್ಬೆಂಡು, ಖಂಡಿತ ನಾನು ಸೈನ್ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ನಿಮ್ಮ ಅತ್ತಿಗೆ ಈ ಅಥಾರಿಟಿ ಕೊಟ್ಟಂಗೆ ಎಲ್ಲದನ್ನು ನನ್ನ ಹೆಸರಲ್ಲೇ ಬರೀಬೇಕು. ಆಗ ಅವ್ರು ಎಲ್ಲದಕ್ಕೂ ದಿಶಾ ಅಂತ ನನ್ನ ಹತ್ರನೇ ಬರಬೇಕು. ಹಾಗೆ ಮಾಡ್ತೀನಿ. ಅದ್ರ ಜೊತೆ ಅವ್ರ ಹಿಂದೆ ಇದ್ದಿದ್ದ ರಹಸ್ಯ ಏನು ಅಂತಲೂ ಕಂಡುಹಿಡಿದು. ನಿಮ್ಮಿಬ್ರದ್ದು ಕಾಫಿ ಆಯ್ತಾ? ಹ್ಞೂ, ಈಗ ತಾನೇ ಕುಡಿದ್ವಮ್ಮ. ಜಾಜಿ ಏನೋ ಕಾಫಿ ಚೆನ್ನಾಗಿ ಮಾಡ್ತಾಳೆ, ಆದರೆ ನಮ್ಮ ದೀಪ ಮಾಡೋ ಕಾಫಿ ಟೇಸ್ಟು ಬರೋದು. ಓಕೆನಾ? ಓಕೆ. ಚಿಕ್ಕ ಮಗ ದಿಶನ್ ಮುಂದೆ ಸತ್ತೋಗಿರೋ ದೀಪನ್ ವಿಚಾರ ಹೇಳ್ತಿರಲ್ಲ, ಪಾಪ ಅವಳು ಬೇಜಾರಾಗಲ್ವಾ? ಸಾರಿ ಕಣಮ್ಮ, ಕಾಫಿ ವಿಷಯ ಬಂತಲ್ಲ, ಅದಕ್ಕೆ ದೀಪ ನೆನಪು ಬಂದ್ಲು. ಮತ್ತೆ ಯೋಚನೆ ಮಾಡಿಬಿಡಿ ಚಿಕ್ಕ ಮಾವ. ಬೆಳಗ್ಗೆ ಹಸ್ಬೆಂಡ್ ಕಾಫಿ ಮಾಡಿಕೊಟ್ಟಂಗೆ ಇನ್ಯಾವತ್ತಾದರೂ ನಿಮಗೂ ಕಾಫಿ ಮಾಡಿಕೊಡ್ತೀನಿ. ಆಗ ನಿಮಗೂ ದೀಪನ ಕೈ ರುಚಿ ಸಿಗುತ್ತೆ. ಸರಿ, ನಾಳೆ ಪೂಜೆಗೆ ಅರೇಂಜ್ಮೆಂಟ್ಸ್ ಎಲ್ಲ ಆಯ್ತಾ? ಹೂನಮ್ಮ, ಎಲ್ಲ ಹೇಳಿ ಮುಗಿಸಿದೀನಿ. ನಾಳೆ ಬೆಳಗ್ಗೆ 7 ಗಂಟೆಗೆ ಪುರೋಹಿತರು ಬರ್ತಾರಂತೆ. ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ. ರಾಹು ಕಾಲದೊಳಗೆ ಪೂಜೆ ಮುಗಿಸ್ಕೊಡ್ತಾರೆ. ದಿಶಾ, ಯಾವುದಕ್ಕೂ ಒಂದಷ್ಟು ಸ್ಯಾರೀಸ್ನ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಬಿಡು. ನೀನು ಚಿರು ಜೊತೆ ಒಟ್ಟಿಗೆ ಹೋಗಿ ಬಂದ್ರೇ ಒಳ್ಳೇದು. ಗುಡ್ ಐಡಿಯಾ, ಗುಡ್ ಐಡಿಯಾ. ಲಮ ಸೌಂದರ್ಯ, ಸಿಂಪಲ್ ಪೂಜೆ ತಾನೆ, ಅದಕ್ಕೆ ಯಾಕೆ ಹೊಸ ಬಟ್ಟೆ ಪರ್ಚೇಸ್ ಮಾಡೋದು? ಮನೇಲಿರೋದನ್ನ ಹಾಕೊಂಡ್ರೆ ಆಯ್ತಪ್ಪ.
ಚೀರು ಬೇಕಾಗಿರೋ ಪಂಚೆ ಮನೇಲೇ ಇದೆ. ದಿಶಂಗೆ ಯಾವುದೋ ಟ್ರೆಡಿಷನಲ್ ಸ್ಯಾರಿ ಇದೆ ಅಂತ ಹೇಳಿದ್ಲಲ್ಲ. ಅಣ್ಣ ಯಾಕೋ ನೀನು ದಿಶಾ ಬಂದ್ಮೇಲಿಂದ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ ಅನ್ಸ್ತಾರೆ. ಚಿಕ್ಕ ಮಾವ ನೋಡು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ನೀನ್ ಮಾತ್ರ ಯಾಕೆ ಈ ಥರ ಮಾತಾಡ್ತಿದ್ಯಾ? ಅಲ್ಲಮ್ಮ, ಇದರಲ್ಲಿ ಎಕ್ಸೈಟ್ ಆಗುವಂಥದ್ದು ಏನಿದೆ? ಮಾಮೂಲಿ ಪೂಜೆ ತಾನೆ. ನಮ್ಮ ಮನೆಗೆ ಇದೇನು ಹೊಸದಾ? ಹೊಸದೇ ಅಣ್ಣ. ಚಿರು ದಿಶಾ ಮದ್ವೆ ಆದ್ಮೇಲೆ ನಡೀತಾ ಇರೋ ಮೊದಲನೇ ಪೂಜೆ ಇದು. ಇದನ್ನ ಅವರಿಬ್ರು ಖುಷಿಯಾಗಿ ಚೆನ್ನಾಗಿ ಒಟ್ಟಿಗೆ ಮಾಡಬೇಕು. ದಿಶಾ ನೀನೊಂದ್ಸಲ ಶಾಪಿಂಗ್ ಹೋಗು. ಓಕೆ, ಬಟ್ ಚಿರು ಬರ್ತಾನ ಇಲ್ವಾ ಅಂತನಾ? ಯಾ ಡೋಂಟ್ ವರಿ, ಅವನಿಗೆ ನಾನು ಹೇಳ್ತೀನಿ. ಹೇ ವೆಲ್ಕಮ್. ಆ ಚಿರು 100 ವರ್ಷ ಆಯ್ಸ್ಕಣ ನಿನಗೆ. ಯಾವ ಖುಷಿಗೋ. ಅಯ್ಯೋ, ಇಲ್ಲಿ ನೋಡಿದ್ರೆ ನಿನ್ನ ಹೆಂಡ್ತಿನ ಐ ಮೀನ್ ದಿಶನ್ ಸಂಸ್ಕಾರ ನೋಡೋದೇನೋ, ಗಂಡ ಬರ್ತಡೆಗೆ ಹೇಗೆ ಎದ್ದು ನಿಂತ್ಕೊಳ್ಳು ಅಂತ. ಚಿರು, ಇಂಥ ಹೆಂಡ್ತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದೆ ಕಣ್ಣ ನೀನು. ಚಿಕ್ಕಪ್ಪ, ಗಂಡ ಹೆಂಡತಿ ಅನ್ಬೇಡಿ ಅಂತ ಎಷ್ಟು ಸರ್ತಿ ಹೇಳ್ಬೇಕು? ಬರೀ ಇರಿಟೇಟ್ ಮಾಡ್ತಾ ಇರ್ತೀರ ನನಗೆ. ಸಾಯಿನಪ್ಪ, ಫ್ಲೋನಲ್ಲಿ ಬಂದ್ಬಿಡ್ತು. ಚಿರು, ನಾಳೆ ಪೂಜೆಗೆ ದಿಶಾ ಏನೋ ಪರ್ಚೇಸ್ ಮಾಡ್ಬೇಕಂತೆ. ನನಗೆ ಯಾಕೆ ಹೇಳ್ತಿದ್ದೀರ? ಏನು ಬೇಕೋ ಪರ್ಚೇಸ್ ಮಾಡ್ಕೊಳ್ಳಿ ಬಿಡಿ. ಹಾಗಲ್ಲ, ದಿಶಾ ಜೊತೆ ನೀನು ಶಾಪಿಂಗ್ ಹೋಗ್ಬಾ. ಆಗಲ್ಲ. ದಿಶಾ, ಸಾಯಿನಮ್ಮ. ಏನೇ ಚಿಕ್ಕ ಮಾವ? ಅದು ಚಿರು ನಿನ್ನ ಪಕ್ಕನೇ ಮಲಗಲಿ ಅಂತ ಎಕ್ಸ್ಟ್ರಾ ದಿಂಬು ಚಾಪೆ ಹೊತ್ತಿಗೆ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟೆ. ಈಗ ಅವ್ನು ನೋಡಿದ್ರೆ ನೆಲದ ಮೇಲೆ ಮಲಗಿದಾನೆ. ಆಮೇಲೆ ಈಗ ನೀನು ಕಾಫಿ ಕೊಡಕ್ಕೆ ಹೋದ್ರೆ ನಿನ್ನ ಬೈದೆ ಕಳಿಸ್ಬಿಟ್ಟ. ಇರ್ಲಿ ಬಿಡಿ ಚಿಕ್ಕ ಮಾವ, ಅವ್ರು ನಂಗೆ ಬೈದಿದ್ದು ನಿಜ. ಆದರೆ ಕೊನೆಗೂ ನಾನು ಮಾಡಿದ ಕಾಫಿ ಕುಡಿದ್ರಲ್ವಾ, ಅದೇ ನಂಗೆ ಖುಷಿ. ಹಾಗಾದ್ರೆ ಇನ್ಮೇಲಿಂದ ನೀನು ದೀಪನ್ ಥರ ಇದಕ್ಕೆ ಟ್ರೈ ಮಾಡು. ದೀಪ ಚಿರು ಜೊತೆ ಹೇಗಿದ್ಲು, ನೀನು ಯಾವ ಥರ ಚಿರು ಜೊತೆ ಇದ್ರೆ ಅವ್ನಿಗೆ ಇಷ್ಟ ಆಗುತ್ತೆ, ಇವೆಲ್ಲ ನಾ ಹೇಳ್ಕೊಡ್ತೀನಿ. ಅದೇನೋ ಸರಿ, ಬಟ್ ಪ್ರೀತಿನ ಬಲವಂತದಿಂದ ಪಡ್ಕೊಳಕ್ಕಾಗಲ್ಲ. ಚಿರಾಗ್ ದೀಪನ್ನ ಎಷ್ಟು ಇಷ್ಟಪಡ್ತಿದ್ರು ಅಂತ ನಂಗೆ ಗೊತ್ತು. ಹಾಗೆ ನಾನು ಇಷ್ಟಪಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕಾಯ್ತು. ಅವ್ರು ನಂಗೆ ಏನು ಹೇಳಿದ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ. ದೀಪ ಅವರು ಹೊಸದಾಗಿ ಮನೆಗೆ ಬಂದಾಗನೂ ಅವ್ರ ಪ್ರೀತಿ ಪಡ್ಕೊಳ್ಳೋಕ್ಕೆ ತಪಸ್ ಮಾಡಿದ್ರಲ್ವಾ. ಓ, ಆ ವಿಷಯ ನಿನಗೆ ಗೊತ್ತಾ? ಅಫ್ಕೋರ್ಸ್ ಚಿಕ್ಕ ಮಾವ, ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂದರೆ ಚಿರಾಗ್ ಅವ್ರ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಬೇಕಲ್ವಾ. ಅದು ನಿಜ. ಗುಡ್, ನೀನು ಅನ್ಕೊಂಡಿರೋದು ಸರಿಯಾಗೇ ಇದೆ. ದೀಪ ಚಿರು ಒಂದಾಗಕ್ಕೂ ನಾನು ಹಿಂದೆ ಫುಲ್ ಸಪೋರ್ಟ್ ಮಾಡಿದ್ದೆ. ಅದೇ ಥರ ನೀನು ಚಿರು ಒಂದಾಗ್ತೀರ ಅಂದರೆ ನಾನು ಏನು ಸಪೋರ್ಟ್ ಬೇಕಾದ್ರೂ ಮಾಡ್ತೀನಿ. ಸಂಕೋಚ ಇಲ್ಲದೆ ಕೇಳು. ಸರಿ ಚಿಕ್ಕ ಮಾವ.